ಇವರು ತಮ್ಮ ಕಿರುಗತೆ ಕಿರುಗವನಗಳ ಮೂಲಕ ಹೊಸಗನ್ನಡ ಸಾಹಿತ್ಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿರುವಂತಹ ಅರಟೆ ಮಲ್ಲ ಎಂಬ ಖ್ಯಾತಿಯ ಪಂಜೆ ಮಂಗೇಶರಾಯರು. ಫೆಬ್ರವರಿ 22, 1874ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸಿದರು. ಇವರ ಪೂರ್ವಜರು ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಕುಕ್ಕೆ ಸುಬ್ರಹ್ಮಣ್ಯದ ಸಮೀಪದಲ್ಲಿರುವಂತಹ ಪಂಜ ಎಂಬ ಊರಿನವರು. ತಂದೆ ರಾಮಪ್ಪಯ್ಯ, ತಾಯಿ ಶಾಂತಾದುರ್ಗ. ಅವರ ಪೂರ್ವಿಕರು ಮೂಲತಃ ಪುತ್ತೂರಿಗೆ ಸಮೀಪದ ಪಂಜಾದವರಾಗಿದ್ದು, ಅನಂತರ ಇವರು ಬಂಟ್ವಾಳದಲ್ಲಿ ಬಂದು ನೆಲೆಸುತ್ತಾರೆ. ಆದರೂ ಸಹ ಆ ಮನೆತನಕ್ಕೆ ಪಂಜೆ ಎಂಬ ಊರ ಹೆಸರು ಅಂಟಿಕೊಂಡು ಬರುತ್ತದೆ. ತಂದೆ ತಾಯಿಗಳು ಹೇಳಿಕೊಟ್ಟಂತಹ ಧಾರ್ಮಿಕ ಸುಸಂಸ್ಕೃತ ನಡವಳಿಕೆಗಳು ಪಂಜೆ ಮಂಗೇಶರಾಯರನ್ನ ಉನ್ನತ ವ್ಯಕ್ತಿತ್ವವನ್ನಾಗಿ ರೂಪಿಸುತ್ತದೆ. ತಮ್ಮ ಬಳಿ ಏನಿದೆಯೋ ಅದರಲ್ಲಿ ತೃಪ್ತಿ ಪಡುವಂತಹ ವಿಶೇಷವಾದಂತಹ ವ್ಯಕ್ತಿತ್ವ ಪಂಜೆಯವರದಾಗಿರುತ್ತದೆ. ಪಂಜೆಯವರು ತಮ್ಮ 16ನೇ ವಯಸ್ಸಿನಲ್ಲಿ ತಮ್ಮ ತಂದೆಯನ್ನ ಕಳೆದುಕೊಳ್ಳುತ್ತಾರೆ. ತಮ್ಮ ತಂದೆಯು ಕೊನೆ ಉಸಿರೆಳೆಯುವಂತಹ ಸಂದರ್ಭದಲ್ಲಿ ಮಗನನ್ನು ಬಳಿಗೆ ಕರೆದು, ಕುಡಿಯಬೇಡ, ನೀತಿಯನ್ನು ಬಿಡಬೇಡ, ನಿನ್ನ ತಂಗಿ ತಮ್ಮಂದಿರನ್ನ ತೊರೆಯಬೇಡ ಎಂದು ಉಪದೇಶಿಸಿದರಂತೆ. ತಂದೆಯ ಅಂತ್ಯಕಾಲದ ಈ ಉಪದೇಶವನ್ನ ಪಂಜೆಯವರು ಬದುಕಿನ ಉದ್ದಕ್ಕೂ ಬಿಡದೆ ಪಾಲಿಸಿದ್ದರು. ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜಿನಲ್ಲಿ BA ಪದವಿಯನ್ನ ಪಡೆದರು. ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಪಂಡಿತರಾಗಿ ಕೆಲಸಕ್ಕೆ ಸೇರುತ್ತಾರೆ. ಕಾಸರಗೋಡು, ಮಡಿಕೇರಿ, ಮಂಗಳೂರುಗಳಲ್ಲಿ ಉಪಾಧ್ಯಾಯರಾಗಿ, ಮುಖ್ಯೋಪಾಧ್ಯಾಯರಾಗಿ, ರೇಂಜರಿ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ಮದರಾಸು ಮತ್ತು ಮೈಸೂರು ವಿಶ್ವವಿದ್ಯಾಲಯಗಳ ಕನ್ನಡ ವಿಭಾಗದ ಸದಸ್ಯರಾಗಿಯೂ ಸೇವೆಯನ್ನ ಸಲ್ಲಿಸುತ್ತಾರೆ. ಪಂಜೆಯವರು ತಮ್ಮ 20ನೇ ವಯಸ್ಸಿನಲ್ಲಿ ಸಾಧ್ವಿ ಬೆನಗಲ್ ಕುಟುಂಬದ ಗಿರಿಜಾಬಾಯಿಯೊಂದಿಗೆ ವಿವಾಹವಾಗುತ್ತಾರೆ. ಇವರು ವಿವಾಹವಾದಾಗ ಗಿರಿಜಾಬಾಯಿಯವರಿಗೆ 11 ವರ್ಷ. ಕಾಲಕ್ರಮೇಣ ಈ ದಂಪತಿಗಳಿಗೆ 3 ಗಂಡು 2 ಹೆಣ್ಣು ಮಕ್ಕಳು ಜನಿಸುತ್ತಾರೆ. ಪಂಜೆಯವರ BA ಅಧ್ಯಯನ ಪೂರ್ಣವಾಗುವ ಮೊದಲೇ ಅವರಿಗೆ ಅಧ್ಯಾಪಕ ವೃತ್ತಿ ಲಭಿಸಿತು. ಪಂಜೆಯವರು ಪಾಠ ಮಾಡುತ್ತಿದ್ದ ರೀತಿಯ ಬಗ್ಗೆ ಅವರ ಶಿಷ್ಯಂದಿರು, ಪಂಜೆಯವರು ಅಭಿನಯಿಸಿ ಪಾಠ ಹೇಳುವ ರೀತಿ, ತಾವು ಕಂಡದ್ದು ಕೇಳಿದ್ದು ಎಲ್ಲವೂ ಮನಸ್ಸಿನಲ್ಲಿ ನೆಟ್ಟು ಬಿಡುತ್ತಿದ್ದವೆಂದು ವರ್ಣಿಸಿದ್ದಾರೆ. ಶಿಕ್ಷಣ ಕ್ರಮದಲ್ಲಿ ಹೊಸ ಪ್ರಯೋಗಗಳನ್ನು ಮಾಡಿ ಎಳೆಯ ಮಕ್ಕಳಿಗೆ ಪಾಠ ಪ್ರವಚನಗಳಲ್ಲಿ ರುಚಿಯನ್ನು ಕುದುರಿಸಿದ್ದರು. ಇವರು ಬರೆದಂತಹ ಹರಟೆ, ಹಾಡು, ಕಿರುಗತೆ ಹೀಗೆ ನಾನಾಮುಖವಾದಂತಹ ಸಾಹಿತ್ಯ ಸೃಷ್ಟಿ ಕೆಲವು ಎಳೆಯರಿಗಾದರೆ ಇನ್ನು ಕೆಲವು ಬೆಳೆದವರಿಗೆ. ಮಕ್ಕಳಿಗಾಗಿ ಬರೆದದ್ದು ಅವರಿಗೆ ಮಾತ್ರವಲ್ಲ, ಹೆತ್ತವರು ಹಿರಿಯರು ಓದಿ ಮೆಚ್ಚಿ ಪ್ರಶಂಸಿಸುವಂತಹ ಸಾಹಿತ್ಯ ರಚನೆ ಪಂಜೆಯವರದಾಗಿತ್ತು. 1937ರಲ್ಲಿ ಪಂಜೆಯವರು ಹೈದರಾಬಾದಿನ ತಮ್ಮ ಮಗನ ಮನೆಯಲ್ಲಿದ್ದಾಗ ನ್ಯೂಮೋನಿಯಾ ಪೀಡಿತರಾಗುತ್ತಾರೆ. ಅಕ್ಟೋಬರ್ 24ರಂದು ತಮ್ಮ ಸಮೀಪದಲ್ಲಿದ್ದಂತಹ ಮಿತ್ರರನ್ನೆಲ್ಲ ಪ್ರೀತಿಯಿಂದ ಮಾತನಾಡಿಸಿ ದೂರದಲ್ಲಿದ್ದವರನ್ನ ಮನದಲ್ಲೇ ನೆನೆದು ತಮ್ಮ ಕೊನೆ ಉಸಿರೆಳೆಯುವಂತಹ ಸಂದರ್ಭದಲ್ಲಿ ತಮಗೆ ಅತಿ ಪ್ರಿಯವಾಗಿದ್ದಂತಹ ಗದುಗಿನ ಭಾರತದ ಷಟ್ಪದಿಯನ್ನ ಮೆಲುಕುತ್ತಾ ಪಂಜೆಯವರು ಕಣ್ಮುಚ್ಚಿದರು ಎಂಬುದು ವಿಸ್ಮಯವಾದ ಸಂಗತಿ. ಆಗ ಕವಿಶಿಷ್ಯನ ಶಿಷ್ಯರಾದಂತಹ ಶ್ರೀ ಗೋವಿಂದ ಪೈಯವರು ಈ ರೀತಿ ಉದ್ಗರಿಸಿದರಂತೆ: ತುಳುನಾಡಿನ ಕನ್ನಡ ಸಾಹಿತ್ಯದ ವಿಗಡ ದೀಪಸ್ತಂಭವಾರಿತು, ಬೆಳಕು ಬೆಳಕಿಗೆ ಸೇರಿತು ಎಂದು. ಪಂಜೆಯವರು ಹೊಸಗನ್ನಡ ಸಾಹಿತ್ಯದ ಪ್ರವರ್ತಕರಲ್ಲಿ ಪ್ರಮುಖರು. ಶ್ರೀ ರಾಜಾರತ್ನಂ ಹೇಳಿದಂತೆ 19ನೇ ಶತಮಾನ ಮುಗಿಯುವುದನ್ನು ನೋಡಿ 20ನೇ ಶತಮಾನ ಆರಂಭವಾಗುವುದನ್ನು ಕಂಡು ಕನ್ನಡದ ಮುಂದುವರಿಕೆಗೆ ಸೇತುವೆಗಳಾಗಿ ನಡೆದುಕೊಂಡ ಮಹಾನುಭಾವರಲ್ಲಿ ಶ್ರೀ ಪಂಜೆ ಮಂಗೇಶರಾಯರು ಗಣ್ಯರಾದವರು. ಕನ್ನಡ ನವೋದಯ ಕಾಲದ 3 ತ್ರಿವಳಿ ಕೇಂದ್ರಗಳಾಗಿದ್ದಂತಹ ಧಾರವಾಡದಲ್ಲಿ ಬೇಂದ್ರೆಯವರು, ಮೈಸೂರಿನಲ್ಲಿ ಶ್ರೀಯವರು, ಮಂಗಳೂರಿನಲ್ಲಿ ಪಂಜೆಯವರು ಮುಂದಾಳತ್ವವನ್ನು ವಹಿಸಿಕೊಳ್ಳುತ್ತಾರೆ. 1921ರಲ್ಲಿ ಮಂಗಳೂರಿನ ಕೋಡಿಯಾಲ ಬೈಲು ಎಂಬಲ್ಲಿ ಬಾಲ ಸಾಹಿತ್ಯ ಮಂಡಲವನ್ನ ಶ್ರೀ ಉಲ್ಲಾಳ ಮಂಗೇಶರಾಯರ ಸಹಕಾರದಿಂದ ಸ್ಥಾಪಿಸುತ್ತಾರೆ. ಇವರು ಮಕ್ಕಳ ಸಾಹಿತ್ಯದ ಪಿತಾಮಹರೆಂದೇ ಪ್ರಸಿದ್ಧರು.
ಪಂಜೆಯವರ ಕವನಗಳು ರಾಷ್ಟ್ರಬಂಧು, ಸ್ವದೇಶಾಭಿಮಾನ, ಸಹಕಾರಿ, ಕಂಠೀರವ, ಸತ್ಯದೀಪಿಕೆ ಮತ್ತು ಅವರ ಭಾವನಂಟ ಶ್ರೀ ಪೆನಗಲ್ ರಾಮರಾಯರು ಸಂಪಾದಕರಾಗಿದ್ದಂತಹ ಸುವಾಸಿನಿ ಪತ್ರಿಕೆಗಳಲ್ಲಿ ಪ್ರಕಟಣೆಗೊಂಡವು. ಇವರು ರಾಮಾಪಂ, ಕವಿಶಿಷ್ಯ, ಹರಟೆಮಲ್ಲ ಎಂಬ ಕಾವ್ಯನಾಮಗಳಲ್ಲಿ ಸಾಹಿತ್ಯ ರಚನೆಯನ್ನ ಮಾಡಿದ್ದಾರೆ. ಕನ್ನಡ ನವೋದಯ ಕಾಲದ 3 ತ್ರಿವಳಿ ಕೇಂದ್ರಗಳಾಗಿದ್ದಂತಹ ಇವರು ರಚಿಸಿದಂತಹ ಕನ್ನಡದ ಮೊದಲನೆಯ ಪಠ್ಯಪುಸ್ತಕವು 1919ರಲ್ಲಿ ಪ್ರಕಟವಾಗುತ್ತದೆ. ಈ ಪುಸ್ತಕದಲ್ಲಿ ವಿವಿಧ ಕವಿಗಳ 41 ಪದ್ಯಗಳಿದ್ದವು. ಅವುಗಳಲ್ಲಿ ಪಂಜೆಯವರು ಬರೆದಂತಹ ಜೋಗುಳದ ಹಾಡು, ನಕ್ಷತ್ರ, ಜೇನುಹುಳ, 8 ಬೇಡರು, ಹೊಗೆಯ ಗಾಡಿ, ಉದ್ಯಮ, ಆವಿನ ಹಾಡು, ನಾಗಣ್ಣನ ಕನ್ನಡಕ, ರಂಗಸೆಟ್ಟಿ, ಜೇಡವೋ ನೊಳವೋ ಎನ್ನುವಂತಹ 10 ಪದ್ಯಗಳನ್ನ ಒಳಗೊಂಡಿತ್ತು. ಇವರ ಕನ್ನಡದ 2ನೇ ಪಠ್ಯ ಪುಸ್ತಕವು ಬಾಸೆಲ್ ಮಿಷನ್ ನಿಂದ 1912ರಲ್ಲಿ ಪ್ರಕಟವಾಗುತ್ತದೆ. ಈ ಪುಸ್ತಕದಲ್ಲಿ ವಿವಿಧ ಕವಿಗಳು ಬರೆದಂತಹ 22 ಪದ್ಯಗಳಿದ್ದವು. ಅವುಗಳಲ್ಲಿ ಪಂಜೆಯವರು ಬರೆದಂತಹ ನಂಬಿಕೆ, ಮನಸ್ಸಾಕ್ಷಿ, ಜೋಗುಳ, ಅಣ್ಣನ ವಿಲಾಪ ಮೊದಲಾದ 13 ಪದ್ಯಗಳು ಒಳಗೊಂಡಿತ್ತು. ಕನ್ನಡದ 3ನೇ ಪಠ್ಯ ಪುಸ್ತಕ 1927ರಲ್ಲಿ ಪ್ರಕಟವಾಯಿತು. ಈ ಪುಸ್ತಕದಲ್ಲಿ 52 ಪದ್ಯಗಳನ್ನು ಒಳಗೊಂಡಿತ್ತು. ಅವುಗಳಲ್ಲಿ ಪಂಜೆಯವರು ಬರೆದಂತಹ ಕರ್ನಾಟಕ ದೇಶದ ರಾಜಗುರುಗಳು ಎಂಬ ಪದ್ಯವೂ ಕೂಡ ಇರುವಂಥದ್ದು. ಕನ್ನಡ ಶಿಶು ಸಾಹಿತ್ಯದ ಜನಕರೆಂದೇ ಖ್ಯಾತರಾದಂತಹ ಪಂಜೆ ಮಂಗೇಶರಾಯರ ಕೆಲವು ಜನಪ್ರಿಯ ಶಿಶುಗೀತೆಗಳು ಜನ್ಮಕಥೆ, ಶೋಕಗೀತೆ, ಸತ್ಯಸೀಮೆಗೆ, ಉತ್ತರಿಯ ಹಾಡು, ಉದಯರಾಗ, ಉತ್ತಮ ರಾಜ್ಯ, ಚಂದ್ರನನ್ನುತ, ಅಣ್ಣನ ವಿಲಾಪ, ತೆಂಕಣ ಗಾಳಿಯಾಟ, ಹೊಲೆಯನ ಹಾಡು, ಪರಾಜಿತ ವಿದ್ಯಾರ್ಥಿಯ ಪ್ರಲಾಪ, ತೂಕಡಿಕೇನು ಗಳೆಯದೇಕೆ ಕುಳಿತಿಹ ಗೆಳೆಯ ಮುಂತಾದ ಶಿಶು ಸಾಹಿತ್ಯವನ್ನ ರಚಿಸಿದ್ದರು. ಮಡಿಕೇರಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಪಂಜೆಯವರು ಬರೆದಂತಹ ಅತ್ಯುತ್ತಮ ಕೃತಿ ಉತ್ತರಿಯ ಹಾಡು. ಈ ಹಾಡಿನ ಮೂಲಕ ಪಂಜೆಯವರು ಕೊಡಗಿಗೆ ತಮ್ಮ ಪ್ರೀತಿ, ಪ್ರಶಂಸೆಗಳನ್ನ ವ್ಯಕ್ತಪಡಿಸಿರುವಂಥದ್ದು. ಇದನ್ನ ಕೊಡವರ ನಾಡಗೀತೆ, ದೇಶಗೀತೆ ಎಂದು ಕೂಡ ಕರೆಯಲಾಗುತ್ತದೆ. ಇದು ಕೊಡಗಿನ ಪ್ರಾಕೃತಿಕ ಸೌಂದರ್ಯವನ್ನ ವರ್ಣಿಸಿರುವಂಥದ್ದು. ದಲಿತರ ಬಗ್ಗೆ ಕನ್ನಡದಲ್ಲಿ ಬಂದಂತಹ ಮೊದಲ ಪದ್ಯ ಹೊಲೆಯನ ಹಾಡು. ಇದರಲ್ಲಿ ಹರಿಜನರ ಸ್ಥಿತಿಗತಿಯನ್ನ ಚಿತ್ರಿಸಿರುವಂಥದ್ದು. ಮುಂಗಾರು ಮಳೆಯ ಹಬ್ಬರವನ್ನ ಚಿತ್ರಿಸಿರುವಂಥದ್ದು ತೆಂಕಣ ಗಾಳಿಯಾಟದಲ್ಲಿ. ಇದು 1919ರಲ್ಲಿ ಮಂದನೀಲ ರಗಳೆಯಲ್ಲಿ ರಚಿತವಾಗುತ್ತದೆ. ಫ್ಲೋರಿಕ್ ಇನ್ ದ ವಿಂಡ್ ಅನ್ನುವಂತಹ ಇಂಗ್ಲಿಷ್ ಕವಿತೆಯ ಅನುವಾದವಿದಾಗಿದೆ. ಕನ್ನಡದ ಮೊದಲ ಶೋಕಗೀತೆ ಎಂದು ಗುರುತಿಸಲಾಗಿರುವಂತಹ ಅಣ್ಣನ ವಿಲಾಪ ಅನ್ನುವಂತಹ ಕವನವು ಪಂಜೆಯವರ ಅಣ್ಣ ತೀರಿಕೊಂಡಂತಹ ಶೋಕದ ವಸ್ತುವನ್ನು ಒಳಗೊಂಡಿರುವಂಥದ್ದು. ಎಫ್ ಹೇಮನ್ಸ್ ರವರ ಓ ಕಾಲ್ ಮೈ ಬ್ರದರ್ ಬ್ಯಾಕ್ ಟು ಮೀ ಅನ್ನುವಂತಹ ಕವನದ ಅನುವಾದವಿದಾಗಿದೆ. ಕೆಡಕಂಜಿ ಅನ್ನುವಂಥದ್ದು ವರ್ಡ್ಸ್ ವರ್ತ್ನ ದ ಲಾಸ್ಟ್ ಆಫ್ ದ ಫ್ಲೋಕ್ ಅನ್ನುವಂತಹ ಕವಿತೆಯ ಅನುವಾದ. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಎನ್ನುವಂತಹ ಜೇನ್ ಟೇಲರ್ ಎಂಬುವವರ ಕವನವನ್ನ ನಕ್ಷತ್ರ ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದಿಸುತ್ತಾರೆ. ಮಿನುಗೆಲೆ ಮಿನುಗೆಲೆ ನಕ್ಷತ್ರ, ನನಗಿದು ಚೋದ್ಯವು ಬಲುಚಿತ್ರ ಅನ್ನುವಂಥದ್ದು ಈ ಕವನದ ಸಾಲಾಗಿದೆ. ಈ ಪದ್ಯವು ಕನ್ನಡದ ಮೊದಲ ಪದ್ಯ ಪುಸ್ತಕದಲ್ಲಿ ನಾವು ನೋಡಬಹುದು. ಜೇಡನೋ ನೊಳವೋ ಅನ್ನುವಂಥದ್ದು ಮೇರಿ ಹೋವಿಟ್ ಕವಿಯ ದಿ ಸ್ಪೈಡರ್ ಅಂಡ್ ದಿ ಫ್ಲೈ ಅನ್ನುವಂತಹ ಕವನದ ರೂಪಾಂತರವಾಗಿರುವಂಥದ್ದು. ಇವರ ಪ್ರಮುಖ ಕಥನ ಕವನಗಳು ನಾಗಣ್ಣನ ಕನ್ನಡಕ, ಡೋಂಬರ ಚೆನ್ನ, ಕಬ್ಬಿಣದ ಬುದ್ಧಿವಾದ, ಪಾಣಿಪತದ 3ನೆಯ ಯುದ್ಧ, ಕೆಡಕೆಂಜಿ, ರಂಗಸೆಟ್ಟಿ, ಜೇಡನೋ ನೊಳವೋ, ಚಂದ್ರೋದಯ, ಕಮಲ, ಲಕ್ಷ್ಮೀಶ ಕವಿ, ಭೀಷ್ಮ ನಿರ್ಯಾಣ, ಹರಿಶ್ಚಂದ್ರ ರಾಜ್ಯವಿಯೋಗ. ಇವರ ಡೋಂಬರ ಚೆನ್ನ ಅನ್ನುವಂಥದ್ದು ನಂದಾವಾರದ ಭಂಗರಾಜ್ಯದಲ್ಲಿ ನಡೆದಂತಹ ವೃತ್ತಾಂತವನ್ನ ಆಧರಿಸಿದ ಕವನ. ಈ ಕವನದಲ್ಲಿ ಡೋಂಬರ ಚೆನ್ನಿಯ ಡೋಂಬ ನೃತ್ಯದ ವರ್ಣನೆ ಇದೆ. ಇದು ಕನ್ನಡ ಕಾವ್ಯದ ಇತಿಹಾಸದಲ್ಲಿ ನೃತ್ಯವನ್ನು ಕುರಿತು ರಚಿತವಾಗಿರುವಂತಹ ಕವನಗಳಲ್ಲಿ ಒಂದು. ನಾಗಣ್ಣನ ಕನ್ನಡಕ ಅನ್ನುವಂಥದ್ದು ಹಳ್ಳಿಯಲ್ಲಿರುವಂತಹ ಅವಿದ್ಯಾವಂತರು ತಮ್ಮ ಮಕ್ಕಳನ್ನಾದರೂ ಶಿಕ್ಷಿತರನ್ನಾಗಿ ಮಾಡಬೇಕೆಂಬ ಆಶಯವನ್ನೊಳಗೊಂಡಿರುವಂತಹ ಕವನ.
ಕಬ್ಬಿಣ ಮತ್ತು ಚಿನ್ನದ ಗುಣಾವಗುಣಗಳನ್ನ ವಿವೇಚಿಸುವಂತಹ ಕವನ ಕಬ್ಬಿಣದ ಬುದ್ಧಿವಾದ. ಇವರ ರಂಗಸೆಟ್ಟಿ ಅನ್ನುವಂಥದ್ದು ಒಂದು ಹಾಸ್ಯ ಕವನ. ಪಾಣಿಪತದ 3ನೇ ಯುದ್ಧ ಅನ್ನುವಂಥದ್ದು ಅಫಘಾನರಿಗೂ ಮರಾಠರಿಗೂ ಪಾಣಿಪತದಲ್ಲಿ ನಡೆದಂತಹ ಯುದ್ಧ ಪ್ರಸಂಗವನ್ನ ಆಧರಿಸಿ ಯಕ್ಷಗಾನ ಮಾದರಿಯಲ್ಲಿ ರಚಿತವಾಗಿರುವಂತಹ ಕವನ. ಪಂಜೆಯವರು ಮತ್ತು ಅವರ ಭಾವನಾದಂತಹ ಶ್ರೀ ಬೆನಗಲ್ ರಾಮರಾಯ ಅವರು ಸೇರಿ 1900ರಲ್ಲಿ ಆರಂಭಿಸಿದಂತಹ ಸುವಾಸಿನಿ ಪತ್ರಿಕೆಯ ಪ್ರಥಮ ಸಂಚಿಕೆಯಲ್ಲಿ ಪಂಜೆಯವರ ಸಣ್ಣ ಕಥೆಗಳು ಪ್ರಕಟವಾದವು. ಅದರಲ್ಲಿ ನನ್ನ ಚಿಕ್ಕ ತಾಯಿ, ನನ್ನ ಚಿಕ್ಕ ತಂದೆ, ಚಿಕ್ಕ ತಂದೆಯ ಉಯಿಲು, ನನ್ನ ಹೆಂಡತಿ, ಭಾರತ ಶ್ರವಣ ಮೊದಲಾದ ಸಣ್ಣ ಕಥೆಗಳಿಂದಾಗಿಯೇ ಪಂಜೆಯವರು ಕನ್ನಡದ ಸಣ್ಣ ಕಥೆಗಳ ವಿಧಾತೃ ಎಂಬ ಮನ್ನಣೆಯನ್ನ ಪಡೆದರು. ಇವರು ಬರೆದಂತಹ ಪ್ರಮುಖ ಐತಿಹಾಸಿಕ ಕಥೆಗಳು ಪ್ರತುಲ, ದುರ್ಗಾವತಿ, ಶೈಲಿನಿ, ವೀರಮತಿ, ಪ್ರಣಯ, ವಿಪರ್ಯಾಸ. ಇವರ ಸಾಮಾಜಿಕ ಕಥೆಗಳು ಕಮಲಾಪುರದ ಹೋಟ್ಲಿನಲ್ಲಿ, ಅಜ್ಜಿ ಸಾಕಿದ ಮಗು, ಬೊಕ್ಕಬಾಯಿ, ಕೊಕ್ಕೆ ರಾಜ, ವೈದ್ಯರ ಒಗರಣೆ. ಪ್ರಮುಖ ಮಕ್ಕಳ ಕಥೆಗಳನ್ನು ನೋಡೋದಾದರೆ ಮಾತಾಡೋ ರಾಮಪ್ಪ, 3 ಕದಳಿಗಳು, ಇಲಿಗಳ ತಕ್ಕತೈ, ಕೊಕ್ಕೊಕ್ಕೋಳಿ, ಗುಡುಗುಡು ಗೊಮ್ಮಟ ದೇವ, ಹೇನು ಸತ್ತು ಕಾಗೆ ಬಡವಾಯಿತು, ಅಗ್ರಣೆ ಮುದ್ದೆ, ಸೀಗಡಿ ಯಾಕೆ ಒಣಗಲಿಲ್ಲ, ಮೆಣಸಿನ ಕಾಳಪ್ಪ. ಇವರು ಕೋಟಿ ಚೆನ್ನಯ್ಯ ಅನ್ನುವಂತಹ ಕಿರು ಕಾದಂಬರಿ, ಚಂಡಿಕಾ ರಹಸ್ಯ ಸಮಾಜ ಅನ್ನುವಂತಹ ಪತ್ತೇದಾರಿ ಕಾದಂಬರಿಯನ್ನ ಬರೆದಿದ್ದರು. ಕೇಶಿರಾಜನ ಶಬ್ದಮಣಿ ದರ್ಪಣ ಅನ್ನುವಂಥದ್ದು ಇವರ ಸಂಪಾದಿತ ಕೃತಿಯಾದರೆ ಪಂಚಕಜ್ಜಾಯ ಅನ್ನುವಂಥದ್ದು ಇವರ ಸಂಶೋಧನಾ ಕೃತಿಯಾಗಿದೆ. ಪಂಚಕಜ್ಜಾಯ ಅನ್ನುವಂತಹ ಇವರ ಸಂಶೋಧನಾ ಕೃತಿಯಲ್ಲಿ ಸಂಶೋಧನಾ ಲೇಖನಗಳ ಸಂಗ್ರಹಗಳನ್ನು ಒಳಗೊಂಡಿರುವಂಥದ್ದು. ಇವರ ಪ್ರಮುಖ ಲೇಖನಗಳು ಪದಾರ್ಥವೇನು, ಹಳೆಯ ಅಸಿಸ್ಟೆಂಟಿನ ಸುಳ್ಳು ಡೈರಿಯಿಂದ, ಸ್ಥಳನಾಮ, ಮೂಡುಬಿದಿರೆಯ ಹೊಸ ಬಗೆಯ ಶಾಸನಗಳು, ಬಿಳಗಿಯ ಕೆಲವು ಶಾಸನಗಳು, ಕುಮಾರವ್ಯಾಸನ ಹೆಗ್ಗಳಿಕೆ, ಹೊಸದಾರಿ, ನಂದಳಿಕೆ ಲಕ್ಷ್ಮೀನಾರಾಯಣಪ್ಪನವರು, ಸರ್ವಜ್ಞನ ಓಂ ನಾಮ ಪದ್ಧತಿಯೇ. ಇವರ ಹಳೆಯ ಸಬ್ ಅಸಿಸ್ಟೆಂಟನ ಸುಳ್ಳು ಡೈರಿಯಿಂದ ಎಂಬ ಲೇಖನದಲ್ಲಿ ಪಂಜೆಯವರು ತಮ್ಮ ಅಧಿಕಾರಿ ಜೀವನದಲ್ಲಿ ನಡೆದಂತಹ ಹಲವಾರು ವಿಷಯಗಳನ್ನು ಚಿತ್ರಿಸಿರುವಂಥದ್ದು. ಪಂಜೆಯವರು 1901ರಲ್ಲಿ ಸುವಾಸಿನಿ ಪತ್ರಿಕೆಗೆ ಬರೆದಂತಹ ಮುದುಕನ ಬುದ್ಧಿವಾದ ಎಂಬ ಲೇಖನವು ಕನ್ನಡದ ಮೊದಲನೆಯ ಹರಟೆ ಎಂಬ ಅಭಿಧಾನಕ್ಕೆ ಪಾತ್ರವಾಗಿರುವಂಥದ್ದು. ಪಂಜೆಯವರಿಗೆ ತೆಂಕಣಗಾಳಿ ಎಂಬ ಶತಮಾನೋತ್ಸವ ಸ್ಮರಣ ಸಂಚಿಕೆಯನ್ನ ಅರ್ಪಿಸಲಾಗಿದ್ದು, ಅವರ ನೆನಪಿನಲ್ಲಿ ಪಂಜೆಯವರ ನೆನಪಿಗಾಗಿ ಎನ್ನುವಂತಹ ಸ್ಮಾರಕ ಗ್ರಂಥವನ್ನು ತರಲಾಗಿದೆ. 1934ರ ರಾಯಚೂರಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂತಹ ಪಂಜೆ ಮಂಗೇಶರಾಯರು ಅಲ್ಲಿ ನೀಡಿದಂತಹ ಭಾಷಣವು ಕನ್ನಡದ ಬಗ್ಗೆ ಅವರಿಗಿದ್ದಂತಹ ಅಭಿಮಾನಕ್ಕೆ ಸಾಕ್ಷಿಯಾದಂಥದ್ದು. ನಾನು ಕನ್ನಡ ಲೇಖಕನೂ ಅಲ್ಲ, ಕನ್ನಡಕ್ಕಾಗಿ ಮೈಮುರಿದು ದುಡಿದವನೂ ಅಲ್ಲ. ಕೊಂಕಣಿ ಮಾತಿನ ನಾಲಿಗೆಯಿಂದ ಅಂದ ಚಂದದ ಕನ್ನಡ ನುಡಿಗಳು ಸಹಜವಾಗಿ ಬರಲಾರವು. ಕನ್ನಡಂ ಕತ್ತುರಿಯಲ್ತೆ ಕನ್ನಡ ಭಾಷೆ ಕನ್ನಡಿಗನ ಭಾಗ್ಯ, ಸಿರಿಗನ್ನಡಂ ಗೇಲ್ಗೆ ಅನ್ನುವಂತಹ ಎಮ್ಮಾತುಗಳು ಹುಚ್ಚು ಕನ್ನಡನಷ್ಟು ನನ್ನ ಹೃದಯವನ್ನು ಸ್ಫುರಿಸಲಾರವು ಎಂದು ಆರಂಭದಲ್ಲಿ ವಿನಮ್ರವಾಗಿ ನಿವೇದಿಸಿಕೊಂಡರು. ಅಂತ್ಯದಲ್ಲಿ ನನಗೀಗ ಇರುವುದು ಒಂದೇ ಆಶೆ, ನನ್ನ ಕಡೆಯ ಗಳಿಗೆಯಲ್ಲಿ ನನ್ನ ನಾಲಿಗೆ ಕೃಷ್ಣ ಕೃಷ್ಣ ಎಂದು ನುಡಿಯುವಂತೆಯೇ ಕನ್ನಡ ಕನ್ನಡ ಎಂದು ನುಡಿಯುತ್ತಿರಲಿ ಎಂದು ಉದ್ಗರಿಸಿದಾಗ ಅಲ್ಲಿದ್ದಂತಹ ಸಭೆಯು ಸ್ತಬ್ಧವಾಯಿತೆಂದು DVGಯವರು ನೆನಪಿಸಿಕೊಳ್ಳುತ್ತಾರೆ. ಕೇಶಿರಾಜರು ಹೇಳಿರುವಂತಹ ಕವಿಗೆ ಕವಿಮುನಿವಂ ಎಂಬ ಮಾತು ಇವರಿಗೆ ವಿರುದ್ಧವಾದದ್ದು. ತಮ್ಮೊಂದಿಗಿದ್ದಂತಹ ಸಾಹಿತಿಗಳಿಗೆ ಮನದುಂಬಿ ಪ್ರಶಂಸಿಸುತ್ತಿದ್ದಂತಹ ಗುಣ ಪಂಜೆಯವರದಾಗಿತ್ತು. ಒಮ್ಮೆ ಮಡಿಕೇರಿಯ ಸಾಹಿತ್ಯ ಸಮ್ಮೇಳನದಲ್ಲಿ ಸೇಡಿಯಪ್ಪು ಕೃಷ್ಣ ಭಟ್ಟರು ಓದಿದಂತಹ ಕನ್ನಡ ಛಂದಸ್ಸು ಎಂಬ ನಿಬಂಧವನ್ನ ಬಹುವಾಗಿ ಮೆಚ್ಚಿದಂತಹ ಪಂಜೆಯವರು ಕೈಕುಲುಕಿ ತಬ್ಬಿಕೊಂಡಿದ್ದರಂತೆ.
1922ರಲ್ಲಿ ಮಂಗಳೂರಿನಲ್ಲಿ ನಡೆದಂತಹ ಶಿಕ್ಷಣ ಸಪ್ತಾಹದ ಕೊನೆಯಲ್ಲಿ 500 ರೂಗಳು ಬಾಕಿಯಾದುದನ್ನು ತಿಳಿದಂತಹ ಪಂಜೆಯವರು ಕೂಡಲೇ ಅಷ್ಟು ಮೊತ್ತದ ಚೆಕ್ ಒಂದನ್ನು ಬರೆದು ಶಿವರಾಮ ಕಾರಂತರ ಕೈಯಲ್ಲಿರಿಸಿದ್ದರಂತೆ. ಹೀಗೆ ಸೌಜನ್ಯ ಸೌಹಾರ್ದಗಳ ಮೂರ್ತ ರೂಪವಾಗಿ ಬಾಳಿದಂತಹ ಪಂಜೆಯವರನ್ನ ಕನ್ನಡ ಸಾಹಿತ್ಯ ಲೋಕ ಸದಾ ಸ್ಮರಿಸುತ್ತದೆ. ಪಂಜೆ ಮಂಗೇಶರಾಯರ ಕುರಿತಾದಂತಹ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.